ಕಟ್ಟಡಗಳ ಬಾಕಿ ಆಸ್ತಿ ತೆರಿಗೆ ವಸೂಲಿ ಮಾಡಿದೆ ಪಾಲಿಕೆ. ಬರೋಬ್ಬರಿ 65 ಕೋಟಿ ಬಾಕಿ ಉಳ್ಕೊಂಡಿತ್ತು ತೆರಿಗೆ, ಅದನ್ನ ವಸೂಲಿ ಮಾಡಿದೆ ಪಾಲಿಕೆ. ಕಳೆದ 10 ವರ್ಷಗಳಿಂದ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಂತ ಸರ್ಕಾರಿ ಇಲಾಖೆಗಳು ಈಗಾಗಲೇ ಇದು ತಲೆನೋವಾಗ್ಬಿಟ್ಟಿತ್ತು. ಹೇಗೆ ವಸೂಲಿ ಮಾಡೋದು ಅಂತೇಳಿ ತಲೆ ಬಿಸಿ ಆಗಿತ್ತು. ಸದ್ಯಕ್ಕೀಗ ಬರೋಬ್ಬರಿ 65 ಕೋಟಿ ರೂಪಾಯಿ ತೆರಿಗೆಯನ್ನ ವಸೂಲಿ ಮಾಡಿದೆ ಪಾಲಿಕೆ. ಕಳೆದ ವರ್ಷ OTS ಮೂಲಕ ತೆರಿಗೆ ಕಟ್ಟುವಂತೆ ವಿನಾಯಿತಿ ನೀಡಲಾಗಿತ್ತು. ಆದರೂ ಕೂಡ ಕ್ಯಾರೆ ಅಂದಿರಲಿಲ್ಲ ಸರ್ಕಾರಿ ಕಟ್ಟಡಗಳ ಮಾಲೀಕರು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೂಡ ಜಾರಿಯಾಗಿತ್ತು. ಈಗ ಕಟ್ಟಡ ಹರಾಜು ಅಂದ ತಕ್ಷಣ ಬಾಕಿ ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಿದ್ದಾರೆ. ನೋಟಿಸ್ ಮೂರ್ ಬಾರಿ ಜಾರಿ ಮಾಡಿದ್ರು. ಅದಾದ ನಂತರ ಇನ್ನೂ ನೀವು ಕಟ್ಟಲಿಲ್ಲ ಅಂತಂದ್ರೆ ಹರಾಜಿಗೆ ಹಾಕ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಎಚ್ಚೆತ್ತುಕೊಂಡಿದ್ದಾರೆ ಮಾಲೀಕರು. ಕಳೆದ ವಾರ ಸರ್ಕಾರಿ ಕಟ್ಟಡಗಳಿಗೆ ನೋಟಿಸ್ ಕೊಟ್ಟಿತ್ತು BBMP. ಮಾರ್ಚ್ 31ನೇ ತಾರೀಕೊಳಗೆ ಬಾಕಿ ತೆರಿಗೆ ಕಟ್ತಾ ಇದ್ರೆ ಹರಾಜಿಗಿಡ್ತೀವಿ ಅಂತ ನೋಟಿಸ್ ಕೊಡಲಾಗಿತ್ತು. ನೋಟಿಸ್ ಬರ್ತಾ ಇದ್ದಂತೆ ಮಾರ್ಚ್ 31ನೇ ತಾರೀಕು ಬಾಕಿ ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಿದ್ದಾರೆ. 30 ಸರ್ಕಾರಿ ಕಟ್ಟಡಗಳಿಂದ ಆಸ್ತಿ ತೆರಿಗೆ ಪಾವತಿ ಆಗಿರೋದು. ವಿಧಾನಸೌಧ, ವಿಕಾಸಸೌಧ, ರಾಜಭವನ ಸೇರಿದಂತೆ 30 ಸರ್ಕಾರಿ ಕಟ್ಟಡಗಳಿಂದ ತೆರಿಗೆ ಪಾವತಿಯಾಗಿದೆ. ನಮ್ಮ ಮೆಟ್ರೋ ಹಾಗೂ ಇಸ್ರೋದಿಂದ ಅತ್ಯಧಿಕ ಬಾಕಿ ತೆರಿಗೆಯನ್ನ ಪಾವತಿ ಮಾಡಲಾಗಿದೆ. ತೆರಿಗೆ ಪಾವತಿ ಮಾಡಿದಂಥ ಕಟ್ಟಡಗಳು ಯಾವುದು ಅಂತ ಕೂಡ ನೋಡೋದಾದ್ರೆ ಅಂದ್ರೆ ಬರೋಬ್ಬರಿ 65 ಕೋಟಿ ತೆರಿಗೆಯನ್ನ ಈಗಾಗಲೇ ಸಂಗ್ರಹ ಮಾಡಲಾಗಿದೆ. ಅಂದ್ರೆ ಬಾಕಿ ಉಳಿಸಿದಂಥ ತೆರಿಗೆಯನ್ನ ಪಾವತಿ ಮಾಡಿವೆ ಸರ್ಕಾರಿ ಇಲಾಖೆಗಳು. ನಮ್ಮ ಮೆಟ್ರೋ 18.90 ಕೋಟಿ ಪಾವತಿ ಮಾಡಿದೆ. ಇನ್ನು ಇಸ್ರೋ 15.55 ಕೋಟಿ ಪಾವತಿ ಮಾಡಿರೋದು. ವಿಧಾನಸೌಧ, ವಿಕಾಸಸೌಧ ಸೇರಿ 6.64 ಕೋಟಿ. ಇನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ 4.08 ಕೋಟಿ ಪಾವತಿ ಆಗಿರೋದು. MS ಬಿಲ್ಡಿಂಗ್ ಇಂದ 3.38 ಕೋಟಿ ಪಾವತಿ ಆಗಿರೋದು. ಇನ್ನು ESIC 1.64 ಕೋಟಿ, BSNL 1.43 ಕೋಟಿ, ಯುವಜನ ಸಬಲೀಕರಣ 1.33 ಕೋಟಿ, ಆದಾಯ ತೆರಿಗೆ ಇಲಾಖೆ 1.22 ಕೋಟಿ ಪಾವತಿ ಮಾಡಿರೋದು. VV ಟವರ್ 1.18, ಇನ್ನು PWD 89.56 ಲಕ್ಷ ಕೋಟಿ. ಇನ್ನು ವಾಣಿಜ್ಯ ತೆರಿಗೆ ಇಲಾಖೆಯಿಂದ 54,24,24,24,000. ಇನ್ನು APMC ಮಾರುಕಟ್ಟೆಯಿಂದ 40,85,000 ರೂಪಾಯಿ. ಪೊಲೀಸ್ ಇಲಾಖೆಯಿಂದ 21,95,000. ಹೀಗೆ ವಿವಿಧ ಇಲಾಖೆಗಳು, ಸರ್ಕಾರಿ ಇಲಾಖೆಗಳಿಂದ ತೆರಿಗೆಯನ್ನು ಪಾವತಿ ಮಾಡಲಾಗಿದೆ. ಒಟ್ಟು 65 ಕೋಟಿ ತೆರಿಗೆ ಪಾವತಿಯಾಗಿರೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಈಗಾಗಲೇ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಂಥ ಸರ್ಕಾರಿ ಕಟ್ಟಡಗಳಿಗೆ 2-3 ಬಾರಿ ನೋಟಿಸ್ ಕೊಟ್ಟರು ಕೂಡ ಕ್ಯಾರೆ ಅಂದಿರಲಿಲ್ಲ. ಈಗ ಹರಾಜಿಗೆ ಹಾಕ್ತೀವಿ ಅಂದ ತಕ್ಷಣ ತೆರಿಗೆ ಪಾವತಿ ಮಾಡಿದ್ದಾರೆ. ಎಷ್ಟೆಲ್ಲ ಸಂಗ್ರಹ ಆಗಿದೆ, ಎಚ್ಚೆತ್ಕೊಂಡಿದ್ದಾರೆ. ಕೊನೆಗೂ ಇನ್ನು ಯಾರ್ಯಾರು ಪಾವತಿ ಮಾಡೋದು ಬಾಕಿ ಇದೆ? ಸೌಖ್ಯ, ಮುಖ್ಯವಾಗಿ ಪ್ರತಿ ಜನಸಾಮಾನ್ಯರಿಗೆ ಒಂದು ನೀತಿ, ಸರ್ಕಾರಿ ಕಚೇರಿಗಳು, ಕಟ್ಟಡಗಳು, ಅಧಿಕಾರಿಗಳು ಒಂದು ನೀತಿ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಿಂದ, ಅದರಲ್ಲೂ ಕೂಡ ತೆರಿಗೆಯನ್ನ ಕಟ್ಟುವಂತ ಗ್ರಾಹಕರಿಂದ ಕೇಳಿಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಸ್ವತಃ ಸರ್ಕಾರ, ಸ್ವತಃ DCM DK ಶಿವಕುಮಾರ್ ಅವರೇ BBMP ಆಡಳಿತ ವರ್ಗಕ್ಕೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು. ಯಾವುದೇ ಸರ್ಕಾರಿ ಕಟ್ಟಡ ಆಗಿರ್ಲಿ, ಕಚೇರಿಗಳಾಗಿರ್ಲಿ, ಅಧಿಕಾರಿಗಳ ವಲಯ ಆಗಿರ್ಲಿ, ಅವರಿಗೆ ಬರುವಂತದ್ದು, ಆ ವ್ಯಾಪ್ತಿಗೆ ಬರುವಂತಹ ತೆರಿಗೆ ಏನದನ್ನು ಕಟ್ಟಲೇಬೇಕು, ಬಾಕಿಯನ್ನು ಇಟ್ಕೊಳ್ಳೋ ಹಾಗಿಲ್ಲ ಅನ್ನುವಂತಹ ಸ್ಪಷ್ಟ ಸೂಚನೆ ಹಿನ್ನೆಲೆಯಲ್ಲಿ ಗಡುವನ್ನು ಕೂಡ ಮಾರ್ಚ್ 31ರವರೆಗೆ ಗಡುವನ್ನು ಕೂಡ ನೀಡಲಾಗಿತ್ತು. ಅಂದ್ರೆ OTS ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತದ್ದು, ಒನ್ ಟೈಮ್ ಟ್ಯಾಕ್ಸ್ ಸೆಟಲ್ಮೆಂಟ್ ಅನ್ನುವಂತ ಆಪ್ಷನ್ ಅನ್ನು ಕೂಡ BBMP ನೀಡಿತ್ತು. ಆದ್ರೆ ಅದ ಹಿನ್ನೆಲೆಯಲ್ಲಿ ಈಗ 65 ಕೋಟಿ ರು ಕಲೆಕ್ಷನ್ ಆಗಿದೆ. ಆದ್ರೆ 100 ಕೋಟಿ ಹಣ ಸರ್ಕಾರಿ ಕಚೇರಿಗಳು, ಕಟ್ಟಡಗಳಿಂದ ಬರಬೇಕಾಗಿರುವಂತದ್ದು. ಹಾಗಾಗಿ ಈಗ ಒಂದ್ ರೀತಿಯಲ್ಲಿ ಸರ್ಕಾರದ ಆಡಳಿತ ವರ್ಗದ ಕಟ್ಟುನಿಟ್ಟಿನ ಆದೇಶ ಹಾಗೂ ಸರ್ಕಾರದ ಒಂದಿಷ್ಟು ಸ್ಪಷ್ಟ ಸಂದೇಶ ಆಯಾ ಇಲಾಖೆಯ ಕಟ್ಟಡಗಳಿಂದ ಈಗ 65 ಕೋಟಿ ರಿಕವರಿ ಆಗಿರುವಂತದ್ದು. ಆದ್ರೆ ಇದಾದ್ಮೇಲೆ ಇದೇ 31ರವರೆಗೆ ಕೇವಲ ಸರ್ಕಾರಿ ಕಚೇರಿಗಳಿಗೆ, ಅಧಿಕಾರಿಗಳಿಗೆ ಮಾತ್ರವಲ್ಲದೇನೆ ಸಾರ್ವಜನಿಕರಿಗೂ ಕೂಡ ಡೆಡ್ಲೈನ್ ನೀಡಲಾಗಿತ್ತು. ಅದಾದ ಬಳಿಕ ಈಗ ಹೊಸದಾಗಿ ಏಪ್ರಿಲ್ ಅಲ್ಲಿ ಯಾರ್ಯಾರು ಬಾಕಿ ಉಳಿಸ್ಕೊಂಡವರು ಕಟ್ಲಿಕ್ಕೆ ಮುಂದಾಗ್ತಾರೋ ಅವರಿಗೆ ಪೆನಾಲ್ಟಿಯನ್ನ ಕಟ್ಟಬೇಕಾಗತ್ತೆ. 1:4 ಪೆನಾಲ್ಟಿಯನ್ನ ಕಟ್ಟಬೇಕು, ಇಲ್ಲ ಅಂದ್ರೆ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಳ್ಳಲಾಗುತ್ತೆ ಅನ್ನೋಂತ ಸೂಚನೆ ಇತ್ತು. ಹಾಗಾಗಿ ಕೆಲವರು ಈಗ ಈ ವಾರದಲ್ಲಿ ಕಟ್ತಾ ಇರುವಂತಹ ಗ್ರಾಹಕರೇನಿರ್ತಾರೆ ಅಥವಾ ತೆರಿಗೆ ಬಾಕಿ ಉಳಿಸ್ಕೊಂಡವ್ರು ಇರ್ತಾರೆ, ಅವರು ಈಗ 1:4 ಹಣವನ್ನ ಬಾಕಿ ಮೊತ್ತವನ್ನ ಪಾವತಿ ಮಾಡ್ಬೇಕಾಗತ್ತೆ. ಆದ್ರೆ ವಿಪರ್ಯಾಸ ಅಂತಂದ್ರೆ ಈ ಒಂದು ಏನು ಹೆಚ್ಚುವರಿ ದಂಡ ಆಗ್ಲಿ ಅಥವಾ
ಇಂಟ್ರೆಸ್ಟ್ ಏನಿದೆ ಅದು ಸರ್ಕಾರಿ ಕಚೇರಿ ಕಟ್ಟಡಗಳಿಗೆ ಇಲ್ಲ. ಇನ್ನೂ ಕೂಡ ಮತ್ತಷ್ಟು ಕಾಲಾವಕಾಶಗಳನ್ನ ಬಿಬಿಎಂಪಿ ಆಡಳಿತ ವರ್ಗ ನೀಡ್ತಾ ಇದೆ. ಅದು ಎಲ್ಲೊಂದ್ ರೀತಿಯಲ್ಲಿ ಮತ್ತೆ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಯಾಕೆ ಇದು ಮಲತಾಯಿ ಧೋರಣೆ, ಯಾಕೆ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅನ್ನುವಂತಹ ನೀತಿ ಯಾಕೆ ಆಡಳಿತ ವರ್ಗ ಬಿಬಿಎಂಪಿ ಅವರು ಮಾಡ್ತಿದಾರೆ ಅಂತ ಪ್ರಶ್ನೆ ಈಗ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಇಲ್ಲಿವರೆಗೆ ಜೀರೋ ಬ್ಯಾಲೆನ್ಸ್ ಇರುವಂತಹ ಅಕೌಂಟ್ ಅಲ್ಲಿ ಸರ್ಕಾರಿ ಕಚೇರಿಗಳು ನಾವು OTS ಮೂಲಕ ಕೊಟ್ಟಂತದ್ದು ಹಿನ್ನೆಲೆಯಲ್ಲಿ 65 ಕೋಟಿ ರಿಕವರಿ ಆಗಿದೆ. ಇನ್ನಷ್ಟು ಕಾಲಾವಕಾಶ ಕೊಟ್ಟರೆ ರಿಕವರಿ ಆಗುವಂತಹ ಭರವಸೆ ಇದೆ ಅನ್ನುವಂತಹ ಮಾಹಿತಿಗಳು ಬಿಬಿಎಂಪಿ ಆಡಳಿತ ವರ್ಗದ್ದು. ಸೌಖ್ಯ. ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ.